ಶಿಲ್ಪ, ನಮ್ಮ ಮನೆಯವರು ರಾಘವೇಂದ್ರ, ನಮ್ಮೂರು ಮುಂಡ್ಲುಗಿ. ನಾವಿಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗೆ ಬಂದ್ವಿ. ಇಲ್ಲಿ ಮಜೇತೆ ಫೌಂಡೇಶನ್ ಒಳಗಿದ್ದೀವಿ. ಎಲ್ಲ ವಸತಿ, ಕೊಡುಗೆ, ಊಟ ಎಲ್ಲ ಅನುಕೂಲಕರವಾಗಿದೆ. ಈ ಸೌಲಭ್ಯ ಕೊಟ್ಟವರಿಗೆ ಧನ್ಯವಾದಗಳು. ಮಜೇತಿ ಫೌಂಡೇಶನ್ಗೆ ಧನ್ಯವಾದಗಳು. ನಮ್ಮ ಹೆಸರು ಶಿಲ್ಪಾರಿ ಸರ್. ನಾವು ಗದಗನೆ ಅಂತ ಬಂದಿದ್ವಿ. ನಮ್ಮ ಅತ್ತೆಯವರು ತೋರಿಸೋ ಸಂಬಂಧ ಕ್ಯಾನ್ಸರ್ ಆಸ್ಪತ್ರೆಗೆ ಮಜೇತಾ ಫೌಂಡೇಶನ್ ಹಾಸ್ಪಿಟಲ್ಸ್ನಲ್ಲಿ ಉಳ್ಕೊಂಡಿದ್ದೀವಿ ಸರ್. ಇಲ್ಲೆಲ್ಲ ವಸತಿ, ಆಹಾರ, ಊಟ ಮತ್ತು ಎಲ್ಲ ವ್ಯವಸ್ಥೆ ಎಲ್ಲ ಅನುಕೂಲ ಐತಿ ಸರ್. ಇಲ್ಲೆಲ್ಲ ಸಿಬ್ಬಂದಿಗಳು ಕೂಡ ನಮಗೆ ಮನೆ ಥರ ಟ್ರೀಟ್ ಮಾಡಿ ಎಲ್ಲ ಅನುಕೂಲತೆಗಳನ್ನೆಲ್ಲ ಮಾಡಿಕೊಟ್ಟಾರೆ. ಇಲ್ಲೆಲ್ಲ ಅನುಕೂಲತೆ ಮಾಡಿಕೊಟ್ಟಂತಹ ಸಿಬ್ಬಂದಿಗಳಿಗೂ ಮತ್ತು ಮಜೇತಾ ಫೌಂಡೇಶನ್ಗೂ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ನಮ್ಮ ಹೆಸರು ಕೆಂಪುಮಾರಿ. ನಮ್ಮದು ಸೌದತ್ತಿ ತಾಲೂಕು ಕಲ್ಮಿಶಿವಾಪುರ ರೀ. ನಾವು ಕ್ಯಾನ್ಸರ್ ಚಿಕಿತ್ಸೆಗಂತ ಬಂದಿದ್ದೀವಿ ರೀ. ಆಮೇಲೆ ಅದ್ರ ನಂತರ ಇಲ್ಲಿ ಮಜೇದಿ ಫೌಂಡೇಶನ್ ಬಂದಿದ್ದೀವಿ ರೀ. ನಮ್ಗೆ ಇಲ್ಲೆಲ್ಲ ಚೆನ್ನಾಗಿ ನೋಡ್ಕೊಳಕತ್ತಾರ ರೀ ಸಿಟ್ರುಗಳು, ಮಜೇದಿ ಫೌಂಡೇಶನ್ದವರು. ನಮಗೇನು ತೊಂದರೆ ಇಲ್ಲರಿ ಇಲ್ಲಿರ್ಲಿಕ್ಕೆ ರೀ. ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ಲೋಕೇಶ್ ಅಂತ ಹೇಳಿ, ನಾವು ಅಗ್ರಿಬೊಮ್ಮನಹಳ್ಳಿ ತಾಲೂಕು ಕಂಪಾಸಾಗರ ಗ್ರಾಮದಿಂದ ಬಂದಿದ್ದೀವಿ. ಅಮ್ಮವ್ರ ಹೆಸರು ಗಂಗಮ್ಮ ಅಂತ ಹೇಳಿ. ಅವ್ರಿಗೆ ಕ್ಯಾನ್ಸರ್ ಇದೆ, ಆಪರೇಷನ್ ಆಗಿದೆ. ಹಾಗೂ ಮುಂದಿನ ಒಂದು ಚಿಕಿತ್ಸೆಗಾಗಿ ರೇಡಿಯೇಷನ್ಗೆ ಬಂದಿದ್ವಿ. ಇಲ್ಲಿ ಉಳ್ಕೊಳ್ಳಿಕ್ಕೆ ಮಜೇತಿಯ ಫೌಂಡೇಶನ್ ಆಸ್ಪತ್ರೆಯಲ್ಲಿ ನಮಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಾರೆ. ಹಾಗೂ ಊಟ ವಸತಿ ಹಾಗೂ ಅಮ್ಮರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತಿದ್ದಾರೆ. ಹಾಗೂ ಮಜೇತಿಯ ಫೌಂಡೇಶನ್ ಆಸ್ಪತ್ರೆಗೆ ನಾವು ಧನ್ಯವಾದಗಳು ತಿಳಿಸ್ತೀವಿ. ನಾವು ಗದಗಲಿಂದ ಬಂದಿದ್ದೀವಿ. ನಮ್ಮ ಹೆಸರು ಅಶೋಕ್ ಮಾಲ್ಗಾವಿ ಅಂತ. ನಮ್ಮ ಮನೆಯವರಿಗೆ ಕ್ಯಾನ್ಸರ್ದು ರೇಡಿಯೇಷನ್ ಮಾಡಿಸೋದಿತ್ತು. ಅದಕ್ಕೆ ನಾವು ಇಲ್ಲಿ ಹುಬ್ಬಳ್ಳಿ ಒಳಗೆ ನವನಗರ ಕ್ಯಾನ್ಸರ್ ಆಸ್ಪತ್ರೆಗೆ ಬಂದ್ವಿ. ಅಲ್ಲಿ 1.5 ತಿಂಗಳ ನೀವು ಇಲ್ಲೇ ಇರಬೇಕಾಗತ್ತಾ, ಇಲ್ಲ ಹೋಗೋದು ಬರೋದು ಮಾಡೋ ಅಂದ್ರೆ. ಅವಾಗ ನಮಗೆ ಹೋಗೋದು ಬರೋದು ಗದಗ್ಗೆ ಆಗ್ತಿದ್ದಿಲ್ಲ. ಅದಕ್ಕೆ ನಾವು ಎಲ್ಲಿರ್ಬೇಕಂತ ವಿಚಾರ ಮಾಡಿದ್ವಿ. ಅವಾಗ ನಮ್ಗೆ ಇಲ್ಲಿ ಹಿಂಗೆ ಮಜೇತಿಯ ಫೌಂಡೇಶನ್ ಅಂತ ಐತಿ ಅಂತ ಒಂದು ನಮಗೊಬ್ರು ಹೇಳಿದ್ರು. ಅವಾಗ ನಾವು ಇಲ್ಲಿ ಬಂದು ಕೇಳಿದ ಮೇಲೆ ಆಯ್ತು ರೀ, ಬರ್ರಿ ಇರ್ರಿ, ಇದು 1.5 ತಿಂಗಳ ಅಂದ್ರೆ ನಮಗಿಲ್ಲಿ ಊಟ ವಸತಿ ಎಲ್ಲ ಚಲೋ ನೋಡ್ಕೊಂಡ್ರಿ. ಆಮೇಲೆ ಈ ಸಂಸ್ಥೆ ನಡೆಸಿದಂಥವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತೀನಿ. ನಾವು ರೀ ಗಂಗಾವತಿಯಿಂದ ಅಯೋಧ್ಯೆ ಅಂತ ಹೊಸ ಅಯೋಧ್ಯೆ, ಅಲ್ಲಿಂದ ಇವ್ರ ಪೇಷಂಟ್ ಕರ್ಕೊಂಡ್ಬಂದಿದ್ದೀವಿ. ಇಲ್ಲಿ ಬಂದು ನಾವು ಇವತ್ತು 1 ತಿಂಗಳಾಯ್ತು ಕರೆಕ್ಟ್. ನಮ್ಗೆ ಏನು ಸೌಕರ್ಯ ಬೇಕು ಯಾವುದಕ್ಕೂ ಕೊರತೆ ಮಾಡಿಲ್ಲ. ಬಟ್ ನಮ್ಮ ಮನೆಯವರಿಗಿಂತ ಹೆಚ್ಚಾಗಿ ಅವರು ನಮ್ಮನ್ನು ಭಾಳ ಟ್ರೀಟ್ ಮಾಡ್ಯಾರ. ಅದು ಫೌಂಡೇಶನ್ಗೆ ಗೌರವ ಸಲ್ಲಬೇಕು. ಅವ್ರು ಏನಾದ್ರು ಬಿಸಿನೀರು ಆಯ್ತು, ಯಾವುದಾಯ್ತು ಎಲ್ಲ, ಆಮೇಲೆ ಸಿಸ್ಟರ್ಸ್ ಎಲ್ಲರದ್ದು ಭಾರಿ ನೀಟಾಗಿ ಇದು ಮಾಡ್ಯಾರ, ಕೊರತೆ ಇಲ್ಲ.